ದರ್ಶನ್ ತಮ್ಮ ದಿನಕರ್ ತೂಗುದೀಪ ಅವರ ಕಥೆ ಗೊತ್ತಾ? ಅಣ್ಣ ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿದ್ರು. ದಿನಕರ್ ಪಟ್ಟ ಕಷ್ಟ ಏನು? ದರ್ಶನ್ ದಿನಕರ್ಗೆ ಸಹಾಯ ಮಾಡಲಿಲ್ಲ ಯಾಕೆ? ಇಂದಿಗೂ ದಿನಕರ್ ಬಾಡಿಗೆ ಮನೆಯಲ್ಲಿ ವಾಸ ಆಗಿರೋದು ಯಾಕೆ? ಇವರ ಪತ್ನಿ ಯಾರೋ? ಮಕ್ಕಳು ಎಷ್ಟು? ಇವರೇ ಸ್ಕ್ರಿಪ್ಟ್ ಬರೆದು ಡೈರೆಕ್ಷನ್ ಮಾಡಿದ ಹಿಟ್ ಸಿನಿಮಾಗಳು ಯಾವುದು? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ. ದಿನಕರ್ ಆರಂಭಿಕ ಜೀವನ ಹೇಗಿತ್ತು? ದಿನಕರ್ ತೂಗುದೀಪ್ 1978ರ ಸೆಪ್ಟೆಂಬರ್ 21ರಂದು ಮೈಸೂರಿನಲ್ಲಿ ಜನಿಸಿದರು. ತಂದೆ ತೂಗುದೀಪ ಶ್ರೀನಿವಾಸ್, ತಾಯಿ ಮೀನಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಅಣ್ಣ. ದರ್ಶನ್ಗಿಂತ ಇವರು 2 ವರ್ಷ ಸಣ್ಣವರು. ಇವರಿಗೆ ದಿವ್ಯಾ ಅನ್ನೋ ಅಕ್ಕ ಕೂಡ ಇದ್ದಾರೆ. ಇವರು ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ರಿಂದ ಏನೂ ಕಷ್ಟ ಇರಲಿಲ್ಲ. ಬಾಲ್ಯ ಚೆನ್ನಾಗಿಯೇ ಕಲಿತರು. ಆದ್ರೆ 17 ವರ್ಷದವರಿದ್ದಾಗ ತಂದೆಯನ್ನ ಕಳ್ಕೊಂಡ ಮೇಲೆ ಕಷ್ಟದ ದಿನಗಳು ಶುರುವಾದವು. ಆದ್ರೂ ಓದನ್ನ ನಿಲ್ಲಿಸದ ದಿನಕರ್ ತೂಗುದೀಪ BSc ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ರು. ಕಷ್ಟದ ಸಮಯವನ್ನ ಅಣ್ಣ ದರ್ಶನ್, ತಾಯಿ ಮೀನಾ ಮತ್ತು ಅಕ್ಕ ದಿವ್ಯಾ ಜೊತೆಗೂಡಿ ಎಲ್ಲರೂ ಒಟ್ಟಾಗಿ ಎದುರಿಸಿದ್ರು. ನಂತರದಲ್ಲಿ ಪೊಲೀಸ್ ಇಲಾಖೆ ಸೇರ್ಬೇಕೆಂದು ಆಸೆಯನ್ನ ಇಟ್ಕೊಂಡ್ರು. ತಾಯಿಯ ಆಸೆ ಕೂಡ ಅದೇ ಆಗಿತ್ತು. ಅಣ್ಣ ದರ್ಶನ್ ಹಾದಿ ಹಿಡಿದ ದಿನಕರ್ ಸಿನಿ ರಂಗಕ್ಕೆ ಬಂದು ಪಟ್ಟಿದ್ದು ಮಾತ್ರ ಪರದಾಟ. ಹೌದು, ಅದಾಗಲೇ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹೀಗಾಗಿ ಪೊಲೀಸ್ ಇಲಾಖೆ ಸೇರೋ ಆಸೆ ಬಿಟ್ಟು ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು ದಿನಕರ್. 2004ರಲ್ಲಿ ಅಯ್ಯೋ ಪಾಂಡು ಎಂಬ ಸಿನಿಮಾದಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು. ಆದರೆ ಆಕ್ಟಿಂಗ್ನಲ್ಲಿ ದರ್ಶನ್ ಅಷ್ಟು ಹೆಸರು ಮಾಡೋಕೆ ಕಷ್ಟ ಅಂತ ಇಷ್ಟೊಂದು ಗೊತ್ತಾಯ್ತು. ಹೀಗಾಗಿ ಸ್ಕ್ರಿಪ್ಟ್ ರೈಟಿಂಗ್ ಹಾಗೂ ಡೈರೆಕ್ಷನ್ ಕಡೆ ಗಮನ ಹರಿಸೋಕೆ ಶುರು ಮಾಡಿದ್ರು. ಕತೆ ಹಿಡ್ಕೊಂಡು ಪ್ರೊಡ್ಯೂಸರ್ ಮನೆಗೆ ಅಲಿದ್ರು. ಆದ್ರೆ ಎಲ್ಲ ನಿರ್ಮಾಪಕರು ನಿಮ್ಮ ಅಣ್ಣ ದರ್ಶನ್ ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳ್ತಾ ಇದ್ದರಂತೆ. ಮತ್ತೊಂದು ಕಡೆ ದರ್ಶನ್ ದಿನಕರ್ಗೆ ಸಹಾಯ ಮಾಡಲಿಲ್ಲ. ದುಡ್ಡು ಹಾಕಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದ್ರೂ ಕೂಡ ದರ್ಶನ್ ದಿನಕರ್ ಬೆನ್ನಿಗೆ ನಿಲ್ಲಿಲ್ಲ. ಆದ್ರೆ ಈ ಬಗ್ಗೆ ನಂತರದಲ್ಲಿ ಮಾತನಾಡಿದ ದರ್ಶನ್, ನನ್ನ ಹೆಸರಲ್ಲಿ ದಿನಕರ್ ಬೆಳೆಯೋದು ನನಗೆ ಇಷ್ಟ ಇರಲಿಲ್ಲ. ಮೊದಲಿಗೆ ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ, ನನ್ನ ಹಂಗೂ ಇಲ್ಲದೆ ಗಟ್ಟಿ ಸ್ಥಾನ ಪಡ್ಕೊಳ್ಳಿ ಅಂತ ಹಾಗೆ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ರು. ನಿರ್ದೇಶನದ ಮೊದಲ ಸಿನಿಮಾ ಹಿಟ್. ಅಣ್ಣನಿಗೆ ಮರುಜನ್ಮ ಕೊಟ್ಟ ದಿನಕರ್. ಹೌದು, ನಿರ್ದೇಶನ ಮಾಡಲು ಅವಕಾಶಗಳು ಸಿಗದೇ ಇದ್ದಾಗ ದಿನಕರ್ ತೂಗುದೀಪ್ ಹಲವು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. 2 ವರ್ಷಗಳ ಕಾಲ ಈ ಕೆಲಸ ಮಾಡಿದ ಬಳಿಕ 2006ರಲ್ಲಿ ಡೈರೆಕ್ಷನ್ಗೆ ಹಿಡಿದ್ರು. ಪ್ರೇಮ್ ಮತ್ತು ರಮ್ಯಾ ನಟನೆಯ ಜೊತೆಯಲ್ಲಿ ಸಿನಿಮಾ ಮಾಡಿದ್ರು. ದರ್ಶನ್ ಸ್ಥಾಪಿಸಿದ ತೂಗುದೀಪ ಪ್ರೊಡಕ್ಷನ್ಸ್ ಬ್ಯಾನರ್ನ ಅಡಿಯಲ್ಲಿ ಈ ಸಿನಿಮಾ ಬಂದಿತ್ತು. ಇದಕ್ಕೆ ತಾಯಿ ಮೀನಾ ತೂಗುದೀಪ್ ಬಂಡವಾಳವನ್ನ ಹಾಕಿದ್ರು. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆಗ ದರ್ಶನ್ಗೂ ತಮ್ಮನ ಮೇಲೆ ನಂಬಿಕೆ ಬಂದದ್ದು. ಆಗ ಬಂದಿದ್ದೆ ನವಗ್ರಹ ಸಿನಿಮಾ. ದಿನಕರ್ ತೂಗುದೀಪ್ ನಿರ್ದೇಶನದ ಈ ಸಿನಿಮಾಗೂ ಕೂಡ ಮೀನಾ ತೂಗುದೀಪ್ ಅವರೇ ದುಡ್ಡನ್ನ ಹಾಕಿದ್ರು. ಈ ಸಿನಿಮಾ ಕೂಡ ಹಿಟ್ ಆಯ್ತು. ನಂತರದಲ್ಲಿ 2011ರ ವೇಳೆಗೆ ದರ್ಶನ್ ಸಿನಿಮಾಗಳು ಅಷ್ಟಾಗಿ ಓಡ್ತಾ ಇರಲಿಲ್ಲ. ಇಂಥ ಟೈಮ್ನಲ್ಲೇ ದಿನಕರ್ ತೂಗುದೀಪ್ ಸಾರಥಿ ಸಿನಿಮಾ ಮಾಡಿದ್ರು. ಇದು ದರ್ಶನ್ಗೆ ಒಂದು ರೀತಿ ಮರುಜನ್ಮ ನೀಡಿದ ಸಿನಿಮಾ ಅಂತಲೇ ಹೇಳ್ಬೋದು. ಆದ್ರೆ ನಂತರದಲ್ಲಿ ಮತ್ತೆ ದಿನಕರ್ ತೂಗುದೀಪ್ಗೆ ಅವಕಾಶಗಳೇ ಸಿಗ್ಲಿಲ್ಲ. ಲೈಫ್ ಜೊತೆ ಒಂದ್ ಸೆಲ್ಫಿ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದ್ರು. ಅದು ಹಿಟ್ ಆಗ್ಲಿಲ್ಲ. ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು, ಹೆಸರು ಮಾಡಲಿಲ್ಲ. ದರ್ಶನ್ ಜೊತೆ ಕಿರಿಕ್ ಅಣ್ತಮ್ಮ ದೂರ. ದರ್ಶನ್ ಮತ್ತೆ ದಿನಕರ್ ತೂಗುದೀಪ್ ಇವರಿಗೆ ಚೆನ್ನಾಗಿಯೇ ಇದ್ರು. ಆದ್ರೆ ಸಾರಥಿ ಸಿನಿಮಾದ ನಂತರ ಯುಗಾದಿ ಹಬ್ಬದಂದು ಇಬ್ಬರ ನಡುವೆ ಮಾತುಕತೆ ನಡೀತು. ಸಾರಥಿ ಸಿನಿಮಾ ಯಶಸ್ಸು ಯಾರದ್ದು ಅನ್ನೋ ವಿಚಾರವಾಗಿ ವಾಗ್ವಾದ ಆಯ್ತು. ಆಗ ದಿನಕರ್ ಮೇಲೆ ದರ್ಶನ್ ಸಿಟ್ಟಿಗೆದ್ದು ಹಲ್ಲೆ ನಡೆಸಿಬಿಟ್ರಂತೆ. ಇದಾದ ಮೇಲೆ ದಿನಕರ್ ದರ್ಶನ್ ಅವರಿಂದ ದೂರ ಉಳಿತಾರೆ. ಈ ಹಿಂದೆ ದರ್ಶನ್ ವೀಕೆಂಡ್ ವಿತ್ ರಮೇಶ್ಗೆ ಬಂದಾಗ ಅವರ ಹತ್ತಿರದವರು ಎಲ್ಲರೂ ಕೂಡ ಬಂದಿದ್ರು. ಆದರೆ ಸ್ವಂತ ತಮ್ಮ ದಿನಕರ್ ತೂಗುದೀಪ್ ಬಂದಿರಲಿಲ್ಲ. ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಆಗಿದ್ರು.
ದಿನಕರ್ ತೂಗುದೀಪ್ ತಲೆ ಕೆಡಿಸ್ಕೊಂಡಿಲ್ಲ, ಬದಲಿಗೆ ನನ್ನ ಹತ್ರ ಏನು ಕೇಳಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಾಡಿಗೆ ಮನೆಯಲ್ಲಿ ದಿನಕರ್ ವಾಸ. ಸಿನಿ ರಂಗದಲ್ಲಿ 20 ವರ್ಷಗಳಿಂದ ಇದ್ರು, ಹಿಟ್ ಸಿನಿಮಾಗಳನ್ನ ನೀಡಿದ್ರು. ದಿನಕರ್ ತೂಗುದೀಪ್ ಬಳಿ ಸ್ವಂತ ಮನೆಯಿಲ್ಲ. ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ದರ್ಶನ್ ತಮ್ಮ ಅಭಿಮಾನಿಗಳು ಪ್ರಾಣಿಗಳಿಗೆ ಅಂತ ಲೆಕ್ಕವಿಲ್ಲದಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ. ಇನ್ನು ದರ್ಶನ್ ಗೆಳತಿ ಪವಿತ್ರ ಗೌಡ ಬಳಿ ಬೆಂಗಳೂರಿನ RR ನಗರದಲ್ಲಿ 3 ಫ್ಲೋರ್ನ ಮನೆ ಇದೆ. ಅದೇ ರೀತಿ ಕೋಟಿ ಬೆಲೆ ಬಾಳುವ ರೆಡ್ ಕಾರ್ಪೆಟ್ ಅನ್ನುವ ಕೋಟಿ ಬೆಲೆ ಬಾಳುವ ಬೊಟಿಕ್ ಶಾಪ್ ಕೂಡ ಇದೆ. ಹಾಗೇನೆ ಕೋಟಿ ಬೆಲೆ ಬಾಳುವ ಕಾರ್ ಕೂಡ ಇದೆ. ತನ್ನವರಿಗೆ ಇಷ್ಟೆಲ್ಲ ಮಾಡಿಕೊಡುವ ದರ್ಶನ್ ಒಡ ಹುಟ್ಟಿದ ಜೊತೆಯಲ್ಲೇ ಬೆಳೆದ ತಮ್ಮನಿಗೆ ಏನೂ ಸಹಾಯ ಮಾಡದೆ ಇರೋದು ಅಭಿಮಾನಿಗಳಲ್ಲೂ ಬೇಸರ ಮೂಡಿಸಿದೆ. ದಿನಕರ್ ಹೆಂಡತಿ ಮಕ್ಕಳು ಯಾರು? ದಿನಕರ್ ತೂಗುದೀಪ್ 2008ರಲ್ಲಿ ಮಾನಸ ಅನ್ನುವರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ 1 ಗಂಡು ಹಾಗೂ 1 ಹೆಣ್ಣು ಮಗು ಇದೆ. ಇಬ್ಬರು ಓದಿನಲ್ಲಿ ಬ್ಯುಸಿಯಾಗಿದ್ದು ಸಿನಿಮಾ ಲೋಕದಿಂದ ದೂರ ಇದ್ದಾರೆ. ಅಂದಹಾಗೆ ದಿನಕರ್ ತೂಗುದೀಪ್ಗೆ ತಾಯಿ ಮೀನಾ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ದರ್ಶನ್ ತಾಯಿ ಜೊತೆಗೂ ಕಿರಿಕ್ ಮಾಡಿಕೊಂಡು ದೂರ ಇದ್ದಾರೆ. ಇದು ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ ಅವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ದರ್ಶನ್ ಒಡ ಹುಟ್ಟಿದ ತಮ್ಮನಿಗೆ ಈ ರೀತಿ ಮಾಡಿದ್ದು ಸರಿನಾ? ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.